ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ಸೂಪರ್ ಆಗಿರೋ ಒಂದು ವಿಡಿಯೋ ತಗೊಬರ್ತಾ ಇದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡಿ. ಏನಾರ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಇಲ್ಲ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಮೊದಲಿಗೆ ಇದು ಸ್ಯಾಮ್ಸಂಗ್ ಕಂಪ್ನಿದು ಇನ್ವರ್ಟರ್ ಮಾಡಲು ನೋಡಿ. ಈ ಥರ PCB ನೋಡಿರ್ತೀರಾ, ಇನ್ವರ್ಟರ್ ಮಾಡಲ್ ಇದು. ಸೊ ಇದರಲ್ಲಿ ನಿಮಗೆ ವೈರಿಂಗ್ ಡಯಾಗ್ರಾಮು ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ನೀವೇನಾರ ಚೆಕ್ ಮಾಡೋಂಗಿದ್ರೆ ಬೋರ್ಡಿಂದನೇ ನೀವು ಪಂಪ್ ಚೆನ್ನಾಗಿದೆಯಾ, ಡೋರ್ ಲಾಕ್ ಚೆನ್ನಾಗಿದೆಯಾ, ಇನ್ಲೆಟ್ ವಾಲ್ವ್ ಚೆನ್ನಾಗಿದೆಯಾ, ಮೋಟ್ರು ಚೆನ್ನಾಗಿದೆಯಾ, ಸೆನ್ಸರ್ ಚೆನ್ನಾಗಿದೆಯಾ ಅಂತ ಈ ಒಂದು ಬೋರ್ಡಲ್ಲೇ ನೀವು ಆರಾಮಾಗಿ ಚೆಕ್ ಮಾಡ್ಬೋದು, ಒಂದು ಮೀಟರು ಇಲ್ಲ ಕ್ಲ್ಯಾಂಪ್ ಮೀಟರ್ ಮುಖಾಂತರ. ಸೊ ಸಿಂಪಲಾಗಿ ನಿಮ್ಗೆ ಹೇಳೋಕ್ಕೆ ಏನು ಬರ್ತಾಯಿದ್ದೀನಿ ಅಂದರೆ, ಈ ಬೋರ್ಡ್ಗೆ ವೈರ್ಗಳು ಯಾವ್ದು ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ದಯವಿಟ್ಟು ತಾಳ್ಮೆಯಿಂದ ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ಸ್ವಲ್ಪ ವೆಹಿಕಲ್ ಡಿಸ್ಟರ್ಬೆನ್ಸ್ ಆಗ್ಬೋದು ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಮೊದಲಿಗೆ ಇದರಿಂದ ಶುರು ಮಾಡೋಣ. ಇದು ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಇದು ಕರೆಂಟ್ ಫಿಲ್ಟರ್ ಅಂತ. ನಾರ್ಮಲಾಗಿ LG ಇರುತ್ತೆ, ಸ್ಯಾಮ್ಸಂಗಲ್ಲಿರುತ್ತೆ, ಅದು ಡಿಸೈನ್ ಚೇಂಜಸ್ ಇರುತ್ತೆ. ನೋಡಿ ಕಾಣಿಸ್ತಾ ಇದೆಯಾ, EMI ಫಿಲ್ಟರ್ ಅಂತಲೂ ಹೇಳ್ತಾರೆ ಈ ಫಿಲ್ಟ್ರು. ಇದರಲ್ಲಿ ನಾವು ಫೇಸು ನ್ಯೂಟ್ರಲ್ ಕೊಟ್ಟರೆ ಇದ್ರ ಮುಖಾಂತರ ಫೇಸ್ ನ್ಯೂಟ್ರಲ್ಲು ನಿಮಗೆ ಕ್ಲೀನಾಗೆ PCB ಬೋರ್ಡ್ಗೆ ಡೈರೆಕ್ಟಾಗಿ ಬರುತ್ತೆ. ಸೊ ನಿಮಗೆ ಏನಾರ ಡೆಡ್ ಕಂಡೀಷನ್ ಇದ್ದಾಗ ಇಲ್ಲಿ ವೋಲ್ಟೇಜ್ ಚೆಕ್ ಮಾಡ್ಕೋಬೇಕು, ಇಲ್ಲ ಇಲ್ಲಿ ವೋಲ್ಟೇಜ್ ಚೆಕ್ ಮಾಡ್ಕೋಬೇಕು, ಇಲ್ಲಾಂದರೆ ಇಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಬಂದು ಆನ್ ಆಗಿಲ್ಲ ಅಂದರೆ ಬೋರ್ಡ್ ಹೋಗಿರುತ್ತೆ. ಅದೇ ನೆಕ್ಸ್ಟು ಹೇಳ್ತೀನಿ. ಇವಾಗ ನಿಮಗೆ ಕಾಮನ್ ಎಲ್ಲಿ ಬರ್ಬೋದು, ಫೇಸ್ ಎಲ್ಲಿ ಬರ್ಬೋದು ಅಂತ ಒಂದು ಡೌಟ್ ಇರುತ್ತೆ. ನೋಡಿ ಇವು ಎರಡು ವೈರು, ಇದರಿಂದ ಇನ್ಪುಟ್ ಬೋರ್ಡ್ಗೆ ಇನ್ಪುಟ್ಟು, ಓಕೆನಾ, ಇಲ್ಲಿಂದ ಹಿಂಗೆ ಬರುತ್ತೆ. ಸೊ ಮೊದಲಿಗೆ ಇದು ಕಾಮನ್ ನೋಡಿ, ಕಾಮನ್ ಅಂತ ಅಂದ್ಕೊಳ್ಳಿ. ಇದು ಕಾಮನ್ನು. ಈ ವೈಟ್ ವೈರ್ ಮುಖಾಂತರ ನಿಮಗೆ ಡೈರೆಕ್ಟಾಗಿ ಇಲ್ಲೆಲ್ಲ ಸರ್ಕಸ್ ಮಾಡಿಕೊಂಡು ರೋ ನೋಡಿಕೊಂಡು ಇಲ್ಲಿಗೆ ಬಂದಿದೆ. ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿಗೆ ಬಂದಿದೆ. ಮತ್ತು ಇದರಲ್ಲಿ ಒಂದು ಫೇಸ್ ಬರಬೇಕು. ಬೋರ್ಡ್ ಆನ್ ಆಗೋಕ್ಕೆ ಕಾಮನ್ನೆಲ್ಲ ಫೇಸು ಬೇಕಲ್ವಾ. ಫೇಸು ಕೂಡ ಇದರಲ್ಲಿ ರೋ ನೋಡಿಕೊಂಡು ನೋಡಿ, ಇಲ್ಲೊಂದು ಬ್ಲೂ ಬಂದಿದೆ ನೋಡಿ, ಇಲ್ಲಿಗೆ ಬಂದಿದೆ. ಮತ್ತು ಇದು ನೋಡಿಕೊಂಡು ಇಲ್ಲಿಗೆ ಬಂದಿದೆ, ಓಕೆನಾ. ಇದು ಫೇಸ್ಗೂ ಲೈವ್ ಅಂತಾರೆ. ಸೊ ಇವಾಗ ನಾವು ಬೋರ್ಡ್ ಆನ್ ಆಗಬೇಕಂದ್ರೆ, ಇನ್ ಕೇಸ್ ಬೋರ್ಡಲ್ಲಿ ನೀವು ಡೈರೆಕ್ಟಾಗಿ ಆನ್ ಮಾಡಬೇಕಂದ್ರೆ ಇವೆರಡೂ ಕ್ಲಿಪ್ ತೆಗೆದ್ಬಿಟ್ಟು ಇಲ್ಲೊಂದು ಫೇಸ್ ಕಾಮನ್ ಕೊಡಿ. ಇಲ್ಲಿ ಈ ವೈಟ್ ವೈರ್ ಇದೆಯಲ್ಲ, ವೈಟ್ ವೈರು, ಇಲ್ಲಿ ನೀವು ಫೇಸ್ ಕೊಡಿ, ಬೋರ್ಡ್ ಆನ್ ಆಗುತ್ತೆ. ಬೋರ್ಡು ಆನ್ ಕಂಡೀಷನ್ ಚೆಕ್ ಮಾಡ್ಕೋಬೋದು. ಯಾಕೆ ಅಂತೀರಾ, ನೋಡಿ ಇಲ್ಲಿಂದ ಇಲ್ಲಿ ಬ್ಲೂ ಬರುತ್ತಲ್ಲ, ಈ ಬ್ಲೂ ಬಂದಮೇಲೆ ಇಲ್ಲಿಗೆ ಬಂದ್ಬಿಟ್ಟು ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಒಂದು ಸರ್ಕಲ್ ಮಾಡಿಕೊಂಡು ತಿರ್ಗಾ ಇಲ್ಲೇ ಬಂದು ಈ ವೈಟ್ ಮುಖಾಂತರನೇ ನಿಮಗೆ ಇಲ್ಲಿ ಬರುತ್ತೆ ವೈಟ್ ಏನು ಫೇಸ್, ಓಕೆನಾ. ನಾವು ಇನ್ ಕೇಸ್ ಇದನ್ನು ಕಂಟಿನ್ಯೂಟಿ ಶಾರ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಮಾಡಿದ್ರು ಕೂಡ ಆನ್ ಆಗುತ್ತೆ. ಇದೊಂದು ಸೇಫ್ಟಿಗೋಸ್ಕರ ಹಾಕಿದ್ದಾರೆ, ಕರೆಂಟು ಫಿಲ್ಟ್ರು, ಇದನ್ನು ಕೂಡ ಕಂಡಕ್ಟರ್ ಅಂತಾರೆ. ಸೊ ಇದನ್ನು ಸೇಫ್ಟಿಗೋಸ್ಕರ ಹಾಕಿದ್ದಾರೆ. ಇದು ಹಾಕಿ ಅದೇ ಕಾರಣಕ್ಕೂ ತೆಗೆಯೋಕೆ ಹೋಗ್ಬೇಡಿ. ಇದು ಮಲ್ಟಿಮೀಟರ್ ಚೆಕ್ ಮಾಡಿದ್ರೆ ಶಾರ್ಟ್ ಥರ ಕಾಣಿಸುತ್ತೆ. ಸೊ ಇವೆರಡು ಕನೆಕ್ಷನ್ ಕೊಟ್ಟರೆ ಫೇಸ್ ವೈರ್ ಮಾತ್ರ ಇಲ್ಲಿಂದ ಸರ್ಕಸ್ ಮಾಡಿಕೊಂಡು ತಿರ್ಗಾ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಒಂದು ಅರ್ಥ ಆಯಿತು ಫೇಸ್ ವೈರ್ ಹೆಂಗೆ ಬರುತ್ತೆ ಅಂತ, ಫೇಸು ನ್ಯೂಟ್ರಲ್, ಓಕೆನಾ. ಬೋರ್ಡ್ ಆನ್ ಆಗಿದ ತಕ್ಷಣ ಬೋರ್ಡ್ ಕಲೆಕ್ಷನ್ ಕೊಟ್ಟು ಬೋರ್ಡ್ಗೆ ಪವರ್ ಹೋಗಿದ ತಕ್ಷಣ ಈ ರಿಲೇ ಆನ್ ಆಗುತ್ತೆ. ರಿಲೇ ಏನು ಮಾಡುತ್ತೆ, ಕಂಟಿನ್ಯೂಟಿ ಇದು ಕೊಡುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ ನ್ಯೂಟ್ರಲ್ಲು, ಈ ನ್ಯೂಟ್ರಲ್ ಸಾದಾ ಎಲ್ಲಿ ಬರುತ್ತೆ, ನೀಟಾಗೆ ಇಲ್ಲಿ ಬಂದು ಇರುತ್ತೆ. ಇಲ್ಲಿ ನಮ್ಮ ಡೋರ್ ಲಾಕ್ ಅಂತೀವಲ್ಲ, ಸೊ ಇದರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮತ್ತು ಇನ್ನೊಂದು ವೈರು ಸೀದಾ ಡ್ರೈನ್ ಪಂಪಲ್ಲಿ ನೋಡಿ, ಇಲ್ಲೊಂದು ಬ್ಲೂ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ ನೀಟಾಗೆ, ಇಲ್ಲೊಂದು ಬ್ಲೂ ಇದೆಯಲ್ಲ, ಇಲ್ಲಿ ಬಂದಿರುತ್ತೆ. ಸೊ ಇದು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಡ್ರೈನ್ ಪಂಪು, ಇದು ಸರ್ಕ್ಯೂಟ್ ಪಂಪ್. ಇದು ಪಂಪ್ ಮಾಡಿದ್ದು ವಾಶ್ ಮಾಡೋ ಟೈಮಲ್ಲಿ ವಾಷಿಂಗ್ ಕ್ವಾಲಿಟಿ ಜಾಸ್ತಿ ಬರೋಕ್ಕೋಸ್ಕರ ಇದು ಡ್ರೈನ್ ಪಂಪು. ಈ ಕಡೆ ಇದೆ ನೋಡಿ, ಈ ಡೈರೆಕ್ಷನಲ್ಲಿದೆ. ಈ ನೀರು ಇಲ್ಲಿಂದ ಇನ್ನಾಗಿದ್ರೆ ಇಲ್ಲಿಂದ ನಿಮಗೆ ಔಟಾಗಿ ಡ್ರೈನ್ಗೆ ಹೋಗ್ಬಿಡುತ್ತೆ, ಓಕೆ. ನೀರು ಒಳಗಡೆ ಇರೋದನ್ನ ಇಲ್ಲಿ ಬಂದರೆ ಇಲ್ಲಿ ತಿರ್ಗಾ ಪಂಪ್ ಮಾಡಿ ಡ್ರಮ್ ಒಳಗಡೆ ಕಳಿಸಿ ವಾಷಿಂಗ್ ಕ್ವಾಲಿಟಿ ಹೆಚ್ಚಾಗಿ ಮಾಡೋಕ್ಕೆ. ಜಾಸ್ತಿ ಎಳೆಯೋದು ಬೇಡ, ಇಷ್ಟಕ್ಕೆ ಕಟ್ ಮಾಡೋಣ ಇದು. ಸೊ ಅಲ್ಲಿಗೆ ಅರ್ಥ ಆಯ್ತಲ್ಲ ನಿಮಗೆ. ಇಲ್ಲಿಂದ ರಿಲೇ ಬೋರ್ಡು ಸಪ್ಲೈ ಹೋಗಿದ ತಕ್ಷಣ ಇಲ್ಲಿಂದ ಬ್ಲೂ ಎಲ್ಲೆಲ್ಲಿ ಹೋಗುತ್ತೆ, ಒಂದು ಇಲ್ಲಿಗೆ ಹೋಗಿದೆ, ಒಂದು ಇಲ್ಲಿಗೆ ಹೋಗಿದೆ. ಇದು ಬಿಟ್ಟರೆ ಎಲ್ಲೂ ಹೋಗಿಲ್ಲ ಈ ವೈರು, ಓಕೆನಾ. ಈ ವೈರು ಈ ರಿಲೇ ಕೆಲಸ ಮಾಡೋದಷ್ಟೇ, ಓಕೆನಾ. ನೆಕ್ಸ್ಟ್ ಸ್ಟೆಪ್ಪು. ಸೊ ಇವಾಗ ನಾವು ಫೇಸ್ ಬರೋಣ. ಫೇಸ್ ಬಂದ್ಬಿಟ್ಟು ಇವಾಗ ಫೇಸ್ ಇಲ್ಲೊಂದು ಬಂದಿರುತ್ತೆ, ಈ ಫೇಸು ಮತ್ತು ಇಲ್ಲೊಂದು ಫೇಸ್ ಬಂದಿರುತ್ತೆ ಹೇಳಿದ್ನಲ್ಲ. ಇವಾಗ ನಮಗೆ ಸಿಸ್ಟಮ್ ಆನ್ ಆಗಬೇಕು. ಸಿಸ್ಟಮ್ ಆನ್ ಆಗಬೇಕಂದ್ರೆ ಪವರ್ ಬಟನ್ ನಂಬ್ತೀವಿ,
ಬೋರ್ಡ್ ಆನ್ ಆಗುತ್ತೆ. ಪ್ರೋಗ್ರಾಮ್ ಸೆಟ್ ಮಾಡ್ತೀವಿ ಮತ್ತು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಫಸ್ಟು ಯಾರು ಕರೆಕ್ಟಾಗಿ ಯೋಚನೆ ಮಾಡ್ತಾಯಿದ್ದೀರಾ, ಕರೆಕ್ಟು ಇದೆಯಲ್ಲ ಇದು ಡೋರ್ ಲಾಕ್ ಆಗಬೇಕು. ಯಾಕೆ ಆಗಬೇಕು, ಹೆಂಗಾಗುತ್ತೆ ನೋಡಿ, ಇಲ್ಲಿ ಆಲ್ರೆಡಿ ಕಾಮನ್ ಬಂದಿರುತ್ತೆ ನೋಡಿ, ಇದು ಕಾಮನ್, ಇದ್ರ ಮುಖಾಂತರ ಇಲ್ಲಿ ಆಲ್ರೆಡಿ ಕಾಮನ್ ಬಂದಿರುತ್ತೆ ಇಲ್ಲಿಗೆ. ಸೊ ಇವಾಗ ಇಲ್ಲಿ ಫೇಸ್ ಬರುತ್ತೆ, ಈ ವೈರ್ ಈ ಕಲರ್ ಇದೆ ನೋಡಿ, ಈ ಕಲರು ಫೇಸ್ ಬರಬೇಕು. ಇಲ್ಲಿ ಎಲ್ಲಿಂದ ಬರುತ್ತೆ ಫೇಸು ನೋಡಿ, ಇಲ್ಲಿಂದ ಬರುತ್ತೆ ಸೀದಾ. ಇದೇ ಡೋರ್ ಲಾಕಿಗೆ ಫೇಸ್ ಕಳಿಸೋದು, ಇದೇ ಕ್ಲಿಪ್ಪಿಂದ ನೋಡ್ಕೊಳ್ಳಿ. ನೀವು ಬೋರ್ಡಲ್ಲಿ ಚೆಕ್ ಮಾಡಬೇಕಂದ್ರೆ ಈ ವೈರ್ಗೂ ಮತ್ತು ಈ ಕಾಮನ್ಗೂ ಫೇಸು ಬರ್ತಾಯಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಡೋರ್ ಲಾಕಿಗೆ ಸಪ್ಲೈ ಹೋಯ್ತಾ ಅಂತ ಗೊತ್ತಾಗ್ಬಿಡುತ್ತೆ. ಓಕೆನಾ. ನೋಡಿ ಇಲ್ಲಿಂದ ಸರ್ಕಸ್ ರೌಂಡ್ ಮಾಡಿಕೊಂಡು ಇಲ್ಲಿಂದ ಕ್ಲಿಪ್ಪಿಂದ ಇಲ್ಲಿಗೆ ಬಂದಿರುತ್ತೆ. ಇದು ಕಾಮನ್ನು ಬಂತು, ಫೇಸು ಬಂದಾಗ ಡೋರ್ ಲಾಕಿಗೆ ನಾವು ಕ್ಲೋಸ್ ಮಾಡಿದಾಗ ಇದು ಡೋರ್ ಲಾಕೋದು ಹಿಂಗೆ ಬರುತ್ತೆ, ಹಿಂಗೆ ಮೂವ್ ಆಗುತ್ತೆ. ಇಲ್ಲೊಂದು ಬಟನ್ ಇರುತ್ತೆ ನೋಡಿ, ಕಾಣಿಸ್ತಿದೆ, ಇಲ್ಲಿ ಬಟನ್ ಮುಂದೆ ಬಂದಾಗ ಡೋರ್ ಲಾಕ್ ಆಗಿಬಿಡುತ್ತೆ, ಡೋರ್ ಓಪನ್ ಆಗಲ್ಲ. ಡೋರ್ ಕ್ಲೋಸ್ ಆಗಿದ ತಕ್ಷಣ ಇಲ್ಲೊಂದು ಶಾರ್ಟ್ ಆಗಿ ಕಂಟಿನ್ಯೂಟಿ ಏನು ಮಾಡುತ್ತೆ, ಈ ಕಾಮನ್ನು ಈ ಬ್ಲ್ಯಾಕ್ ಕಾಮನ್ಗೆ ಕಳಿಸ್ಬಿಡುತ್ತೆ. ಹಿಂಗಿಂದ ಹಿಂಗೆ ನೀವು ಇದೆರಡು ಜಾಯಿಂಟ್ ಮಾಡಿದ್ರು ಕೂಡ ಡೋರ್ ಲಾಕ್ ಅಂತಲೇ ಬರುತ್ತೆ. ಓಕೆನಾ. ನಿಮ್ಮ ಕೇಸ್ ಇಲ್ಲೂ ಡೈರೆಕ್ಟ್ ಮಾಡ್ಬೋದು. ಇವೆರಡು ವೈರ್ನು ಕಟ್ ಮಾಡಿ ಜಾಯಿಂಟ್ ಮಾಡಿಬಿಟ್ರೆ ಡೋರ್ ಲಾಕ್ ಡೈರೆಕ್ಟ್ ಆಗಿಬಿಡುತ್ತೆ. ಓಕೆನಾ. ನೀವು ಡೋರ್ ಕ್ಲೋಸ್ ಮಾಡೋದೇ ಬೇಡ, ಡೋರ್ ಲಾಕ್ ಆಗಿಬಿಡುತ್ತೆ. ಜಸ್ಟ್ ಇವೆರಡು ವೈರ್ನ ನೀವು ಜಾಯಿಂಟ್ ಮಾಡಿದ್ರೆ. ಓಕೆನಾ. ಇದ್ರ ಮುಖಾಂತರ ಬ್ಲ್ಯಾಕ್ ವೈರ್ ಎಲ್ಲೆಲ್ಲಿ ಹೋಗಿದೆ ಅಂತ ಫಾಸ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಸರ್ಕ್ಯೂಟ್ ಪಂಪಿಗೆ ಬಂದಿದೆ. ಓಕೆನಾ. ಇನ್ನೊಂದು ವಾಟರ್ ವಾಲ್ವ್ಗೆ ಬರುತ್ತೆ, ಇಲ್ಲೊಂದಿದೆ. ಎರಡಕ್ಕೂ ಕಾಮನ್ನು ಡೋರ್ ಲಾಕಿಂದನೇ ಬಂದಿದೆ. ಕ್ಯಾಚ್ ಮಾಡ್ಕೊಳ್ಳಿ ವೀಕ್ಷಕರೇ, ಇದು ತುಂಬ ಇಂಪಾರ್ಟೆಂಟು. ಡೋರ್ ಲಾಕಿಂದನೇ ಅದಕ್ಕೆ ಕಾಮನ್ ಹೋಗಿರೋದು. ಮತ್ತು ಇದು ಸರ್ಕ್ಯೂಟ್ ಪಂಪು ನೋಡಿ. ಈ ಡ್ರೈನ್ ಪಂಪ್ಗೆ ಇಲ್ಲಿಂದನೇ ಕಾಮನ್ ಬಂದುಬಿಟ್ಟಿದೆ ನೋಡಿ, ತೋರಿಸ್ತೀನಲ್ಲ ಇಲ್ಲಿಂದನೇ ಕಾಮನ್ ಅಲ್ಲಿಗೆ ಹೋಗಿದೆ. ಓಕೆನಾ. ಅದಲ್ಲ, ಇಲ್ಲಿಂದ ಫಸ್ಟೇ ಇಲ್ಲಿ ಬಂದಿರುತ್ತೆ. ಬೋರ್ಡ್ ಆನ್ ಆಗಿದ ತಕ್ಷಣ ಈ ವೈರಿಂದ ನಿಮಗೆ ಈ ಬ್ಲೂ ವೈರು ಆಲ್ರೆಡಿ ರೀಚ್ ಆಗಿಬಿಡುತ್ತೆ. ಬೋರ್ಡ್ಗೆ ಸಪ್ಲೈ ಹೋಗಿದ ತಕ್ಷಣ ನೀವು ಪವರ್ ಬಟನ್ ನಂಬ್ಕೋದು ಬೇಡ, ಬೋರ್ಡ್ ಸಪ್ಲೈ ಹೋಗಿದ ಟಕ್ ಅಂತ ಸೌಂಡ್ ಬರುತ್ತಲ್ಲ, ಈ ರಿಲೇ ಕಂಟಿನ್ಯೂಟಿ ಕೊಟ್ಬಿಟ್ಟಿರುತ್ತೆ. ಓಕೆನಾ. ನೋಡಿ ಇಲ್ಲಿಗೂ ಕಾಮನ್ ಬಂದುಬಿಟ್ಟಿರುತ್ತೆ, ಈ ಕಾಮನ್ ಅದು ಇಲ್ಲಿಗೂ ಬಂದಿದೆ. ಅದು ಪ್ರಾಕ್ಟಿಕಲಾಗಿ ಚೆಕ್ ಮಾಡಿಬಿಟ್ಟು ಹೇಳ್ತಾ ಇರೋದು ನೋಡಿ, ಬ್ಲೂ ಕಲರು. ಓಕೆನಾ. ಈ ಬ್ಲ್ಯಾಕ್ ವೈರು ಒಂದು ಸರ್ಕ್ಯೂಟ್ ಪಂಪ್ಗೆ ಮತ್ತು ಇನ್ಲೈಟ್ ವಾಲ್ಗೆ ಮತ್ತು ಬೋರ್ಡ್ಗೂ ಕೂಡ ಬಂದಿದೆ ನೋಡಿ. ಈ ಬ್ಲ್ಯಾಕ್ ವೈರು ನಿಮಗೆ ಡೋರ್ ಲಾಕ್ ಸ್ವಿಚ್ ಅಂತೀವಿ. ಸೊ ಇದರಿಂದನೇ ನಿಮಗೆಲ್ಲ ಕಡೆ ಬಂದಿರೋದು. 1, 2, 3 ಮತ್ತು 4 ಕಡೆ ಹೋಗಿದೆ ಕಾಮನ್. ಓಕೆನಾ. ಫಿನಿಶ್ ಆಯಿತು. ನಿಮ್ಗೆ ಏನಾರ ಸರ್ಕ್ಯೂಟ್ ಪಂಪ್ ಪ್ರಾಬ್ಲಮ್ ಇದ್ದರೆ ನೋಡಿ, ಇಲ್ಲಿ ಎತ್ಕೊಳ್ಳಿ. ಇಲ್ಲಿ ಯಾವ ಕಲರ್ ಇದೆ ನೋಡಿ, ಇಲ್ಲಿ ಈ ಕಲರ್ ಇದೆಯಲ್ಲ, ಸೊ ಇದು ಸೇಮ್ ಕಲರ್. ಇದನ್ನು ಡ್ರೈನ್ ಪಂಪ್ ಇದಕ್ಕೂ ಮತ್ತು ಮಾಮೂಲಿ ಕಾಮನ್, ಯಾವ ಕಾಮನು ಡೋರ್ ಲಾಕ್ ಬ್ಲ್ಯಾಕ್ ಆಗಿದೆಯಲ್ಲ ಅದಕ್ಕೆ ಕಾಮನ್ನು, ಇಲ್ಲಾಂದರೆ ಈ ಕಾಮನ್ ಬ್ಲೂ ಕಲರು. ಇವೆರಡಕ್ಕೂ ವೋಲ್ಟೇಜ್ ಬರ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಡ್ರೈನ್ ಪಂಪು ಆನ್ ಆಗೋ ಟೈಮಲ್ಲಿ ಸ್ಪಿನ್ ಕೊಟ್ಟಾಗ ಇನ್ ಕೇಸ್ ಇಲ್ಲಿ ವೋಲ್ಟೇಜ್ ಬಂದು ಆನ್ ಆಗ್ತಾಯಿಲ್ಲ ಅಂದರೆ ಡ್ರೈನ್ ಪಂಪ್ ಹೋಗಿರುತ್ತೆ. ಇಲ್ಲೇ ಬೋರ್ಡಲ್ಲೇ ಚೆಕ್ ಮಾಡ್ಕೋಬೋದು ನೀವು ನೋಡಿ. ಒಂದು ಶಾರ್ಪಾಗಿ ಪಿನ್ ಥರ ಬರುತ್ತಲ್ಲ, ಅಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸರ್ಕ್ಯೂಟ್ ಪಂಪ್ದು. ಇದೇನಿದೆ ಈ ಕಲರು ನೋಡ್ಕೊಳ್ಳಿ, ಇದು ಸರ್ಕ್ಯೂಟ್ ಪಂಪು. ಇದು ಡೋರ್ ಲಾಕ್ ಚೆಕ್ ಮಾಡ್ಬೇಕಂದ್ರೆ ಇದಕ್ಕೆ ಫೇಸ್ ಬಂದಿರುತ್ತೆ ಮತ್ತು ಕಾಮನ್ನು ನೋಡಿ ಇದಕ್ಕೆ ಬಂದಿರುತ್ತೆ. ಇಲ್ಲಿಗೂ ಎ ಸಿ ವೋಲ್ಟೇಜು 220 240 ಎ ಸಿ ವೋಲ್ಟೇಜ್ ಇಲ್ಲಿಗೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಮೇಲೆ ಡೋರ್ ಲಾಕಿಗೆ ಸಪ್ಲೈ ಆಗಿರುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ ಅಂದರೆ ಎಲ್ಲೋ ಮಿಡ್ಡಲ್ಲಿ ಕಟ್ಟಾಗಿರುತ್ತೆ, ರ್ಯಾಟ್ ಬೈಟ್ ಆಗಿರುತ್ತೆ, ಕಚ್ಚಿರುತ್ತೆ, ಇಲ್ಲೋ ಕಟ್ಟಾಗಿರುತ್ತೆ. ಓಕೆನಾ. ಇವಾಗ ನಮ್ಗೆ ಏನೇನು ಗೊತ್ತಾಯಿತು, ಇದು ಬಂದ್ಬಿಟ್ಟು ಡೋರ್ ಲಾಕು, ಇದು ಸರ್ಕ್ಯೂಟ್ ಪಂಪು, ಇದು ಡ್ರೈನ್ ಪಂಪು. ಫೇಸ್ ವೈರೇ ಇವೆಲ್ಲ, ಫೇಸೇ ಹೋಗೋದು ಇದು. ಓಕೆನಾ. ಇವಾಗ ಸೈಡಿಗೆ ತಳ್ಳೋಣ ನೋಡಿ. ಈ ಕ್ಲಿಪ್ ಕೆಳಗಡೆ 2 ವೈರ್ ಇದೆ, ಬ್ಲೂ ಮತ್ತು ವೈಟು. ಓಕೆನಾ. ಬ್ಲೂ ಮತ್ತು ವೈಟ್ ನೋಡಿ, ಇಲ್ಲಿಂದ ಸರ್ಕಸ್ ಮಾಡ್ಕೊಂಡು ಇನ್ಲೈಟ್ ವಾಲ್ಗೆ ಹೋಗಿದೆ ನೋಡಿ. ಇನ್ಲೈಟ್ ವಾಲ್ಗೆ ಮತ್ತು ವೈಟ್ ಮತ್ತು ಬ್ಲೂ. ಇಲ್ಲೂ ಕೂಡ ನಿಮಗೆ ಫೇಸೇ ಬರೋದು. ಆಲ್ರೆಡಿ ನ್ಯೂಟ್ರಲ್ ಹೋಗ್ಬಿಟ್ಟಿದೆ, ಫೇಸೇ ಬರೋದು. ಫೇಸ್ ಒಂದೊಂದು ವೈರ್ನ ಒಂದೊಂದಕ್ಕೆ ಕಳಿಸುತ್ತೆ. ಯಾವಾಗ ಕಳಿಸುತ್ತೆ ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಮೊದಲಿಗೆ ನಾವು ಡೋರ್ ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ಏನಾಗುತ್ತೆ, ಪ್ರೋಗ್ರಾಮಲ್ಲಿ ನಾರ್ಮಲಾಗಿ ಒಂದೊಂದು ಮಿಷಿನು ಡ್ರೈನ್ ಪಂಪ್ ಆನ್ ಆಗುತ್ತೆ. ಡ್ರೈನ್ ಪಂಪ್ ಆನ್ ಆಗಿಬಿಟ್ಟು ಸ್ವಲ್ಪ ಗಲೀಜು ನೀರು ವಾಟರ್ ಇದೆ ಡ್ರೈನ್ ಮಾಡುತ್ತೆ. ನೆಕ್ಸ್ಟು ವಿತಿನ್ನೇ ಒಂದು 30 ಸೆಕೆಂಡ್ಸಲ್ಲಿ ನಿಮಗೆ ಇನ್ಲೈಟ್ ವಾಲ್ವ್ ಆನ್ ಆಗುತ್ತೆ. ಇನ್ಲೈಟ್ ವಾಲ್ವ್ ಆನ್ ಆಗಬೇಕಂದ್ರೆ ಎ ಸಿ ವೋಲ್ಟೇಜ್ ಇದು ಹೇಳ್ತಾ ಇರೋದು, ಎ ಸಿ ವೋಲ್ಟೇಜು. ಓಕೆನಾ. ಇನ್ಲೈಟ್ ವಾಲ್ವ್ ಆನ್ ಆಗಬೇಕಂದ್ರೆ ಇವಾಗ ನೋಡಿ, ಈ ಬ್ಲೂ ಮತ್ತು ವೈಟ್ ಇದೆಯಲ್ಲ, ಈ ಎರಡರಲ್ಲಿ ಒಂದಕ್ಕೆ
ಎ ಸಿ ವೋಲ್ಟೇಜು ಫೇಸು ಹೋಗುತ್ತೆ. ಆಲ್ರೆಡಿ ನ್ಯೂಟ್ರಲ್ ಹೋಗಿದೆ, ಫೇಸ್ ಹೋದಾಗ ಏನಾಗುತ್ತೆ, ಇದು ವಾಲ್ವ್ ಆನ್ ಆಗುತ್ತೆ, ಇಲ್ಲಿಂದ ನೀರು ಟ್ಯಾಂಕ್ ಒಳಗೆ ತುಂಬುತ್ತೆ, ಅಂದರೆ ಡ್ರಮ್ ಒಳಗಡೆ ತುಂಬುತ್ತೆ. ಓಕೆನಾ. ಫಸ್ಟು ಪ್ರೀ ವಾಶ್ಗೆ ಹೋಗುತ್ತೆ, ಆಮೇಲೆ ಮೈನ್ ವಾಶ್ ಬರುತ್ತೆ. ಎರಡು ವಾಲಲ್ಲೂ ಫಸ್ಟು ಪ್ರೋಗ್ರಾಮಲ್ಲಿ ನೀರು ಬರುತ್ತೆ. ನೀವು ಪ್ರೀ ವಾಶೇ ಸೆಲೆಕ್ಟ್ ಮಾಡಿದ್ರೆ ಬರೀ ಪ್ರೀ ವಾಶಲ್ಲಿ ಮಾತ್ರ ಹೋಗುತ್ತೆ. ಇಲ್ಲ ನಾರ್ಮಲ್ ವಾಶ್ ಕೊಟ್ಟರೆ ಪ್ರೀ ವಾಶಲ್ಲಿ ಒಂಚೂರು ವಾಟ್ರಿಗೆ ಹೋಗುತ್ತೆ, ಆನ್ ಆಗುತ್ತೆ, ಮತ್ತು ಮೈನ್ ವಾಶ್ಗೂ ಕೂಡ ಸಪ್ಲೈ ಕೊಡುತ್ತೆ. ಆವಾಗ ಫೇಸು ಇಲ್ಲಿ ಬರ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ವಾಲ್ ಆನ್ ಆಗಿದೆ, ಓಕೆ. ಇಲ್ಲಿ ಚೆಕ್ ಮಾಡೋಕ್ಕಾಗಿದೆ, ಇಲ್ಲೇ ಚೆಕ್ ಮಾಡ್ಬೋದಲ್ಲ ನೀವು. ಈ ವೈಟ್ ವೈರು ಮತ್ತು ನಾನು ಹೇಳಿದ್ನಲ್ಲ ಕಾಮನ್ನು ಈ ಬ್ಲೂ ವೈರು, ಇಲ್ಲ ಅಂದರೆ ಈ ವೈರು, ಇದು ಡೋರ್ ಲಾಕ್ ಹೋಗಿದೆಯಲ್ಲ, ಡೋರ್ ಲಾಕಿಂದ ಬಂದಿಲ್ಲ, ಇದಕ್ಕೂ ಕೂಡ ಚೆಕ್ ಮಾಡ್ಬೋದು. ಇದು ಕಾಮನ್ ಆಗಿರುತ್ತೆ. ಯಾಕೆಂದರೆ ಡೋರ್ ಲಾಕ್ ಆಗಿಬಿಟ್ಟು ಕಾಮನ್ನು ಸುತ್ತಾಕೊಂಡು ಬೋರ್ಡ್ಗೆ ಹೋಗಿದೆ, ಇನ್ಲೆಟ್ ವಾಲ್ಗೆ ಹೋಗಿದೆ, ಮತ್ತು ಸರ್ಕ್ಯೂಟ್ ಪಂಪ್ಗೆ ಹೋಗಿದೆ. ಓಕೆನಾ. ಅರ್ಥ ಆಯಿತು ಅನಿಸುತ್ತೆ. ಇನ್ನು ಡೌಟ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡಿ. ಇವಾಗ ನೆಕ್ಸ್ಟು ನೀರು ತುಂಬ್ತಾ ಇದೆ. ನೀರು ತುಂಬ ಮೇಲೆ ನೀರು ತುಂಬಿದೆ ಅಂತ ಗೊತ್ತಾಗೋದು ಹೆಂಗೆ? ಈ ನಮ್ಮ ಪ್ರೆಷರ್ ಸೆನ್ಸರ್ ಇದೆಯಲ್ಲ, ಈ ಪೈಪ್ ಮುಖಾಂತರ ಏರ್ ತುಂಬಿಬಿಟ್ಟು ಈ ಪ್ರೆಷರ್ ಸೆನ್ಸರಲ್ಲಿ ಒಂದು 5 ವೋಲ್ಟ್ ಬರುತ್ತೆ. ಮತ್ತು ಈ ಮಿಡ್ಡಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಚೆಕ್ ಮಾಡಿದ್ರೆ 2.5 2.4 ಬರುತ್ತೆ. ಎಕ್ಸಾಕ್ಟಾಗಿ ಸ್ವಲ್ಪ ವೇರಿಯಬಲ್ ಇರುತ್ತೆ. ಸೊ ಈ ಒಂದು DC ವೋಲ್ಟೇಜ್ ಮುಖಾಂತರ ಕಮ್ಯುನಿಕೇಷನ್ ಆಗಿಬಿಟ್ಟು ನೀರು ತುಂಬಿದೆ ಅಂದಿದ್ದಕ್ಕೆ ಇಲ್ಲಿ ವೋಲ್ಟೇಜ್ನ ಕಟ್ ಮಾಡುತ್ತೆ. ಅದಕ್ಕೆ ಇನ್ಲೆಟ್ ವಾಲ್ವ್ ಕಟ್ ಮಾಡುತ್ತೆ. ಕಟ್ ಮಾಡಿದ ತಕ್ಷಣ ನಿಮಗೆ ಇದು UVW ಅಂದರೆ ಇಲ್ಲೇನಿದೆ IMB ಅಂತಿದೆಯಲ್ಲ ಒಂದು ಪ್ರೋಗ್ರಾಮಿಂಗು. ಸೊ ಇಲ್ಲಿಂದ ನಿಮಗೆ ವೈರ್ ಬಂದ್ಬಿಟ್ಟು ಇದಕ್ಕೆ ಮೋಟ್ರ್ ಆನ್ ಆಗುತ್ತೆ. ಮೋಟ್ರ್ ಆನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನಾವು ಇಲ್ಲಿವಾಗ ಇಲ್ಲಿ 3 ವೈರು ಕೂಡ ನೋಡಿ ಸೇಮ್ ಕಲರ್ ಇಲ್ಲಿ ಇದೆಲ್ಲ ಕಚ್ಬಿಟ್ಟಿದ್ದು, ನೀವು ಸೇಮ್ ಕಲರು ಇಲ್ಲೂ ಬಂದಿದೆ ನೋಡಿ, ಇದು ಮೋಟ್ರದು. ಓಕೆನಾ. ಇನ್ನೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡಿ. ಇವಾಗ ಪ್ರೆಷರ್ ಸೆನ್ಸರ್ ವೈರು ನಾವು ಇಲ್ಲಿಂದ ನೋಡಿ ಇಲ್ಲಿದೆ ನೋಡಿ ಪ್ರೆಷರ್ ಸೆನ್ಸರ್ ವೈರ್ 4 ವೈರ್ ಇದೆಯಲ್ವ. 4 ಅಂದರೆ ಏನು ಸರ್ ಇದು ಅಂತೀರಾ? ನೋಡಿ 3 ವೈರ್ ಬಂದ್ಬಿಟ್ಟು ಪ್ರೆಷರ್ ಸೆನ್ಸರ್. ಈ ವೈಟ್ ಬಂದ್ಬಿಟ್ಟು ಇದು ಹೀಟ್ರ್ ಪಕ್ಕ ಇರೋದು ನೋಡಿ, ಥರ್ಮೋಸ್ಟಾಟ್ ಅಂತ ಥರ್ಮೋ ಸೆನ್ಸರ್ ನೋಡಿ ಇಲ್ಲಿ ಬಂದಿದೆ ನೋಡಿ. ಇದು ಹೀಟ್ರ್ ವೈರು ಮೋಟ್ರ್ ಪಕ್ಕನೇ ಇರುತ್ತೆ ನೋಡಿ, ಮೋಟ್ರ್ ಪಕ್ಕನೇ ಇರುತ್ತೆ. ಇದು ಫೇಸ್ ನ್ಯೂಟ್ರಲ್ ಒಂದು ಅರ್ಥಿಂಗು, ಮತ್ತು ಇದು ಥರ್ಮೋ ಸೆನ್ಸರು. ಈ ಡಿಸ್ನೀರಿ ಆಗಿದೆಯೋ ಇಲ್ವೋ ಅಂತ ಹೇಳಿ ಕಟ್ ಆಫ್ ಮಾಡೋದಕ್ಕೆ, ಸಿಗ್ನಲ್ ಕೊಡೋದಕ್ಕೆ. ಸೊ ಇವಾಗ ಈ 3 ವೈರು ಪ್ರೆಷರ್ ಸೆನ್ಸರ್ದು, ಈ ಒಂದು ವೈರ್ ಬಂದ್ಬಿಟ್ಟು ಸೀದಾ ಇಲ್ಲಿ ಬಂದಿದೆ ವೈಟು. ಓಕೆನಾ. ಈ ಆರೆಂಜ್ ನೋಡ್ಕೊಳ್ಳಿ, ಇಲ್ಲಿಂದ ನೋಡಿ ಇದೆರಡು ಜಾಯಿಂಟ್ ಮಾಡಿದರೆ ಇಲ್ಲಿಂದ ಒಂದು ವೈರು ಆರೆಂಜ್ ಬಂದಿದೆ. ಅಂದರೆ ಒಂದು ಆರೆಂಜು ವೈಟು ಕೂಡ ಥರ್ಮೋ ಸೆನ್ಸರ್ದು. ಓಕೆನಾ. ನೀವು ಇನ್ ಕೇಸು ಈ ಸೆನ್ಸರ್ ವೈರ್ ತೆಗೆದ್ಬಿಟ್ಟು ನೀವು ಥರ್ಮೋ ಸೆನ್ಸರ್ನ ಈ 2 ವೈರಲ್ಲೇ ಚೆಕ್ ಮಾಡ್ಬೋದು. ಹಿಂದೆ ಬಿಚ್ಚಂಗೆ ಇಲ್ಲ. ಈ 2 ವೈರಲ್ಲಿ ನಿಮಗೆ ಒಂದು 10 ಕಿಲೋ ಓಮ್ಸ್ ಬರುತ್ತೆ. ಸೊ ಅದು ವ್ಯಾಲ್ಯೂ ಬರ್ತಾಯಿದೆ, ಚೆಕ್ ಮಾಡ್ಕೋಬೋದು. ಸೊ ಬರ್ತಾಯಿದ್ರೆ ಓಕೆನಾ. ಇವಾಗ ನೀವು ಇದು ಪ್ರೆಷರ್ ಸೆನ್ಸರು ಮತ್ತು ಥರ್ಮೋ ಸೆನ್ಸರ್ದು ಇಲ್ಲೇ ಕೊಟ್ಟಿದ್ದಾರೆ. ಇದೇನಪ್ಪ ಮಿಡ್ಡಲ್ಲಿ ಇರೋದು ಒಂದು ಬ್ಲ್ಯಾಕು ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಒಬ್ಬರು. ಇದೇನು ಸರ್ ಇದು ಅಂತ. ಇದು ತೆಗೆದು ಕಟ್ ಮಾಡಿ ಬಿಸಾಕೋರು ಕೂಡ ಮಿಷಿನ್ ನೋಡುತ್ತೆ. ಯಾಕೆ ಅಂದರೆ ಇದು ಬೋರ್ಡಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಕ್ಲಿಪ್ ಅಷ್ಟೇ. ಇದು ಕಂಪ್ನಿ ಮುಖಾಂತರ ಬಂದವರು ಚೆಕ್ ಮಾಡ್ತಾರೆ. ಸೊ ಇದು ಹಾಕಿರ್ತಾರೆ, ಏನಾರು ಎರರ್ ಕೋಡ್ ಬಂದು ಗೊತ್ತಾಗಿಲ್ಲ ಅಂದರೆ ಚೆಕ್ ಮಾಡೋದಕ್ಕೆ. ಸೊ ಅದು ಇಲ್ಲೇ ಈ ವೈರ್ ಸುತ್ತಾಕೊಂಡು ಇನ್ಲೆಟ್ ವಾಲ್ ಪಕ್ಕ ಒಂದು ಕೊಟ್ಟಿದ್ದಾರೆ ನೋಡಿ ಕ್ಲಿಪ್. ಈ ಕ್ಲಿಪ್ಪು ಇಲ್ಲಿ ವೇಸ್ಟ್ ಆಗಿದೆ. ಈ ವೈರು ಏನು ಯೂಸ್ ಇಲ್ಲ, ಯಾರು ಇದ್ರಿಗೂ ಚೆಕ್ ಮಾಡಿ ನೋಡಿಲ್ಲ ನಾನು. ಸೊ ಇದು ಇಲ್ಲಿಗೆ ಬಂದಿದೆ. ಸೊ ನಿಮಗೆ ಸಿಂಪಲ್ಲಾಗಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಹೀಟ್ರ್ ಆನ್ ಆಗೋದು ಯಾವಾಗ ಅಂದರೆ, ಹೀಟ್ರ್ ನೀವು ಬಿಸಿನೀರು ಸೆಟ್ ಮಾಡಿದಾಗ ಅದು ಹೀಟ್ರ್ ಬೇಕಂದರೆ ಈ ರಿಲೇನ ಆನ್ ಮಾಡುತ್ತೆ. ಈ ರಿಲೇ ಆನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಹೋಗಿರೋ ಫೇಸು ಹೀಟ್ರ್ ಅನ್ನೋದಾಗ ಕಂಟಿನ್ಯೂಟಿಯಾಗಿ ರೆಡ್ ವೈರ್ ಮುಖಾಂತರ ನೀಟಾಗಿ ಫೇಸು ಇಲ್ಲಿ ಬರುತ್ತೆ. ಓಕೆನಾ. ಆಲ್ರೆಡಿ ಏನಿದೆ ಈ ನ್ಯೂಟ್ರಲ್ಲು ಡೋರ್ ಲಾಕ್ ಕಡೆಯಿಂದಲೇ ಬಂದಿರೋದು. ಈ ಡೋರ್ ಲಾಕಲ್ಲಿ ಏನಿದೆ, ಇದು ಬ್ಲೂ ವೈರ್ ಹೋಗಿರುತ್ತಲ್ಲ, ಇದ್ರ ಮುಖಾಂತರನೇ ಬ್ಲ್ಯಾಕ್ ವೈರು ಇಲ್ಲಿಗೆ ಬಂದಿದೆ, ವಾಲ್ವ್ಗೂ ಬಂದಿದೆ, PCB ಬೋರ್ಡ್ಗೂ ಬಂದಿದೆ, ಮತ್ತು ಸರ್ಕ್ಯೂಟ್ ಪಂಪ್ಗೂ ಬಂದಿದೆ. ವೆರಿ ಸಿಂಪಲಾಗಿ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಇನ್ನೇನಾರ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವ್ದಾರ ಈ ಮಾಡಲ್ಗೆ ಈ ವಾಷಿಂಗ್ ಮಿಷಿನ್ ಮಾಡಲ್ಗೆ ಹೋದಾಗ ನಿಮ್ಗೆ ಏನಾರ ಡೌಟ್ ಬಂದರೆ ಈ ವಿಡಿಯೋ ನೋಡ್ಬಿಟ್ಟು ಹೋಗಿ. 100% ನಿಮಗೆ ವೈರಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ.